ನಮಸ್ಕಾರ ವೀಕ್ಷಕರೇ, CNN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್. ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕು ಮತ್ತು ರಾವೂರ್ ಗ್ರಾಮಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕರು ಹಾಲಿ ಕೆಪಿಸಿಸಿ ಉಪಾಧ್ಯಕ್ಷರಾದ DS ಹುಲಿಗೇರಿಯವರು ರಾವೂರ್ ಗ್ರಾಮಕ್ಕೆ ಬಂದಿದ್ದಾರೆ. ಬೋವಿ ಸಮಾಜದ ಪ್ರಮುಖರ ಹತ್ರ ಹೋಗ್ಬಿಟ್ಟು ಶಾಬಾದಲ್ಲಿ ಕೂಡ ಮತಯಾಚನೆ ಮಾಡಿದ್ದಾರೆ. ರಾವೂರ್ ಅಲ್ಲಿ ಕೂಡ ಮತಯಾಚನೆ ಮಾಡಲು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ. ಈಗಾಗಲೇ ಕೆಲವು ಕಡೆ ಹೋಗ್ಬಿಟ್ಟು ಮತಯಾಚನೆ ಮಾಡಿ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸಮಾಜದವರು ಅವ್ರಿಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ವೀಕ್ಷಕರೇ ಬನ್ನಿ. ನಮಸ್ಕಾರ ವೀಕ್ಷಕರೇ, CNN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್. ನಮ್ಮ ಜೊತೆ ರಾಜ್ಯ ಉಪಾಧ್ಯಕ್ಷರಾದ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ DS ಹುಲಿಗೇರಿ ಸಾಹೇಬರು ಬಂದಿದ್ದಾರೆ. ಕಲಬುರಗಿಗೆ ಪ್ರಚಾರಕ್ಕೆ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ವೀಕ್ಷಕರೇ. ಸರ್ ನಮಸ್ಕಾರ, CNN ಕನ್ನಡಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ರಾಧಾಕೃಷ್ಣ ಅವ್ರ ಪರವಾಗಿ ನೀವು ಪ್ರಚಾರಕ್ಕೆ ಬಂದಿದ್ರಿ, ಏನ್ ಅನಿಸ್ತಾ ಇದೆ ಸರ್? ಯಾಕಂದ್ರೆ ರಾಧಾಕೃಷ್ಣ ಒಳ್ಳೆ ವ್ಯಕ್ತಿ ಇದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜದ ಬಾಂಧವಗಳಿಗೆ ಎಲ್ಲರಿಗೂ ತಿಳಿಸ್ಕೊಂಡು ಹೇಳ್ಕೊಂಡು ಅವರು ನಮ್ಮ ಜೊತೆಗಾಗಿ ಕೂಡ್ಕೊಂಡು ನೀವು ಕೂಡಿ ಇವತ್ತು ರಾಧಾಕೃಷ್ಣ ಅವ್ರು ಗೆದ್ರೆ ನಮ್ಮ ಸಮಾಜಕ್ಕೆ ಏನ್ ಬೇಕಾದ ಕೊಡುಗೆ ಕೇಳುವಂತ ರೀತಿಯಲ್ಲಿ ನಾನು ಈ ರಾಜ್ಯದ ಉಪಾಧ್ಯಕ್ಷ ಆದರೂ ಮಾಜಿ ಶಾಸಕನಾಗಿ ಇವತ್ತ ನಾನು ರಾಧಾಕೃಷ್ಣ ಅವ್ರ ಪರವಾಗಿ ಮತಯಾಚನೆಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಮ್ಮ ಸಮಾಜ ಬಂಧುಗಳು ಎಲ್ಲರೂ ಒಂದು ಒಳ್ಳೆ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ. ಆ ಸ್ಪಂದನೆಗೆ ಹೋಗೊಟ್ಟು ಜಿಲ್ಲಾ ಅಧ್ಯಕ್ಷರಾದಂಥ ಗುಂಡಪ್ಪ ಸೋಳಂಕಿ ಅವರು ಬಹಳ ಒಳ್ಳೆ ರೀತಿಯಾಗಿ ಮಾಡಿದ್ರು. ಮತ್ತೆ ದೇವಕರ್ ಸಾಹೇಬರು ಮತ್ತು ರಾಮಣ್ಣವರು ಎಲ್ಲರೂ ಕೂಡಿಕೊಂಡು ಮಾಡಿರುವಂತ ಒಂದು ದಶೆಯಲ್ಲಿ ಇವತ್ತು ರಾಧಾಕೃಷ್ಣ ಅವರು ಗೆಲ್ಲುವುದು ನಿಶ್ಚಿತ ಅಂತ ತಿಳ್ಕೊಂಡು ಭಾವಿಸಿ ಇವತ್ತು ತಮ್ಮ ಸುದ್ದಿವಾಹಿನಿಗೆ ಧನ್ಯವಾದಗಳು ಹೇಳ್ತಾರೆ. ಸರ್, ಈಗ ಕಲಬುರಗಿ ಜಿಲ್ಲೆಯಲ್ಲಿ 1,20,000 ಜನಸಂಖ್ಯೆ ಇದೆ, ಬೋವಿ ಜನಸಂಖ್ಯೆ. ಈಗ ನೀವು ಬಂದ್ಗೆ ಪ್ರಚಾರ ಮಾಡ್ತಾ ಇದ್ರಿ, ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ ನಿಮ್ಮ ಸಮಾಜದವರು? ನಮ್ಮ ಸಮಾಜದವ್ರಿಗೆ ಒಳ್ಳೆ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರ ನೋವುಗಳನ್ನ ಹೇಳ್ಕೊಂಡಿದ್ದಾರೆ. ಆ ನೋವುಗಳನ್ನ ಮುಂದಿನ ದಿನಮಾನದಲ್ಲಿ ಸರಿಪಡಿಸುವಂತ ವ್ಯವಸ್ಥೆ ಮಾಡೋಣ. ಒಂದ್ ಸೈಡ್ಗೆ ಅನ್ನೋದಕ್ಕಿಂತ ಎಲ್ಲಾರು ಕೂಡ್ಕೊಂಡು ಮಾಡೋ ರೀತಿಯಲ್ಲಿ ನಮ್ಮ ಸಮಾಜಕ್ಕೊಂದು ಒಳ್ಳೇದಾಗ್ಲಿ. ಸಮಾಜದ ವ್ಯಕ್ತಿಗಳಿದ್ರಂದ್ರೆ ಎಲ್ಲೋ ಇದ್ರು ಸಮಾಜನ ಅಪ್ಪಿಕೊಂಡು ಬರುವಂತ ಒಂದು ದಿವಸದಲ್ಲಿ ಅವರಿಗೆ ಒಳ್ಳೆ ಕೆಲಸಗಳನ್ನ ಮಾಡೋಣ. 1,20,000 ಲಕ್ಷ ಜನ ಇದ್ರು ಅವರಿಗೆ ಮುಂದಿನ ದಿನಮಾನದಲ್ಲಿ ಒಂದು ಸ್ಥಾನಮಾನ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಸರ್. ಇಡೀ ಕರ್ನಾಟಕದಾಗ ಏನಪ್ಪಾ ಅಂದ್ರೆ ಮೋದಿ ಅಲ್ಲೇ ಹೋಗಿದೆ, ಗ್ಯಾರಂಟಿ ಅಂತ ಎಲ್ಲ ಜನರು ಮಾತಾಡ್ತಾ ಇದಾರೆ. ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತಾರೆ ಸರ್? ಗ್ಯಾರಂಟಿ ಜನರಿಗೆ ಅನುಕೂಲ ಮುಟ್ಟಿದೆ ಅಂತ ಜನರು ಎಲ್ಲ ಹೇಳ್ತಾ ಇದಾರೆ ಸರ್. ಈಗ ಗ್ಯಾರಂಟಿ ಬಗ್ಗೆ ನಾವ್ ಹೇಳೋದಕ್ಕಿಂತ ಜನನೇ ಹೇಳ್ತಾರ. ನನಗೆ 2,000 ಬಂದ ಮುಟ್ಟವ, ಅಕ್ಕಿ ರೊಕ್ಕ ಮುಟ್ತಾವ, ಮತ್ತು ಬಸ್ ಫ್ರೀ ಇದೆ, ಮತ್ತು ಕರೆಂಟ್ ಇದೆ, ಇಂಥವೆಲ್ಲ ಫ್ರೀ ಕೊಟ್ಟೊಂದ್ನ್ಯಾಗ ಕೊಡುವಂತ ವ್ಯವಸ್ಥೆನ ಮಾಡ್ತಿರ್ತಾರೆ. ಅದರಲ್ಲಿ ಒಂದು ಕೆಲವೊಬ್ಬರಿಗೆ ಒಂದೇ ಕಾಂಗ್ರೆಸ್ ಪಕ್ಷ ಅಂತಿಲ್ಲ, ಇಡೀ ಮನಕುಲಕ್ಕೆ ಕೊಡುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಸರ್ಕಾರನ ಎತ್ತಿ ಹಿಡಿತಾರೆ ತಿಳ್ಕೊಂಡು ಭಾವಿಸಿ ಇವತ್ತು ನಮ್ಮ ಸರ್ಕಾರ ಮಾಡಿರುವಂತ ಒಂದು ಒಳ್ಳೆ ಯೋಜನೆಗಳಲ್ಲಿ ಬಂದಿರುವಂತ ಒಂದು ಈ ಗ್ಯಾರಂಟಿ ಯೋಜನೆ ಮುಂದಿನ ದಿನಮಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ಮಹಿಳೆಯರಿಗಾಗಿ 1,00,000 ರೂಪಾಯಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ ವರ್ಷಕ್ಕಾಗಿ. ಅದಕ್ಕಾಗಿ ಈ ಯೋಜನೆ ಜಾರಿಗೆ ಬಂದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಸರ್ಕಾರ ಆದ್ರೆ ರಾಜ್ಯದಲ್ಲಿ ಯಾವ ರೀತಿ ಫಲಾನುಭವಿ ಕೊಟ್ಟರೆ ಅದೇ ರೀತಿ ಮುಂದಿನ ನಿರ್ಮಾಣದಲ್ಲಿ ನಮಗೂ ಕೊಡ್ತಾರೆ ಅಂತ ತಿಳ್ಕೊಂಡು ಭಾವಿಸಿದ್ದೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೇಕ ಕೆಲಸಗಳು ಮಾಡಿದ್ದಾರೆ. ES ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳು ಮಾಡಿದ್ದಾರೆ ಅಂತ ಜನರ ಅಭಿಪ್ರಾಯ ಹೇಳ್ತಾ ಇದಾರೆ. ಅದೇ ರೀತಿ ರಾಧಾಕೃಷ್ಣ ಕೂಡ ಕೆಲಸ ಮಾಡ್ತಾರೆ ಸರ್. 100% ಅವರು ಆಕ್ಚುಲಿ ಖರ್ಗೆ ಸಾಹೇಬರು ಅಷ್ಟೇ ಇದ್ರು ಮಾಡೋ ಕೆಲಸಗಳೆಲ್ಲ ರಾಧಾಕೃಷ್ಣ ಸಾಹೇಬರು ಅಂತ ಒಳ್ಳೆ ಅವರ ವ್ಯಕ್ತಿತ್ವ ಇದ್ದಂಥವ್ರು. ಅದಕ್ಕಾಗಿ ಅವರಿಗೆ ಗೆಲ್ಲಿಸಿ ನಾವು ಅವ್ರ ಕಡೆ ಕೆಲಸ ತಗೋಣ ಅಂತ ತಿಳ್ಕೊಂಡು ಭಾವಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಗುಂಡಪ್ಪ ಸೋಳಂಕೆ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷರು, ರಾಮಯ್ಯ ಪೂಜಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಅದೇ ರೀತಿ ಸಮಾಜದ ಹಿರಿಯರಾದ ನಿಂಗಣ್ಣ ದೇವ್ಕರ್, ಶಂಕರ್ ಕುಸಳೆ, ನಾಗೇಂದ್ರಪ್ಪ ನಂದಿಕೂರ್, ರಮೇಶ್ ಪವಾರ್, ವೆಂಕಟೇಶ್ ಪವಾರ್, ರಾಕೇಶ್ ಪವಾರ್, ರಾಜು ಮೇಸ್ತ್ರಿ, ಸಿದ್ದೋಜಿ ಸೇಠ್ಜಿ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ.